ಇನ್ನು ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ವಿಜಯೇಂದ್ರ ಹಠಾವೋ ಚಳವಳಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ದೆಹಲಿಯಲ್ಲಿರುವ ರೆಬಲ್ ಟೀಮ್ ಹೈಕಮಾಂಡ್ನ ಹಲವು ನಾಯಕರನ್ನ ಭೇಟಿ ಮಾಡಿ ರಾಜ್ಯ ಬಿಜೆಪಿಯ ವಸ್ತು ಸ್ಥಿತಿಯನ್ನ ವಿವರಿಸೋಕೆ ನೋಡಿದ್ದಾರೆ. ನಿನ್ನೆ ರಾತ್ರಿ ನಡ್ಡಾರನ್ನ ರಮೇಶ್ ಜಾರಕಿಹೊಳಿ ಭೇಟಿಯಾದರಂತೆ. ಇವತ್ತು ಬಿಎಲ್ ಸಂತೋಷರನ್ನ ಕುಮಾರ್ ಬಂಗಾರಪ್ಪ ಭೇಟಿ ಮಾಡಿದ್ದಾರಂತೆ. ನಾಳೆ ಯತ್ನಾಳ್ ನೇತೃತ್ವದಲ್ಲಿ ಮತ್ತೊಮ್ಮೆ ಹೈಕಮಾಂಡ್ ಭೇಟಿ ಆಗುತ್ತೆ ಅಂತಿದ್ದಾರೆ. ವಿಜಯೇಂದ್ರ ಬದಲಾಗಬೇಕು, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀಲೇಬೇಕು ಅಂತ ರೆಬಲ್ ಟೀಮ್ ಒತ್ತಾಯ ಮಾಡ್ತಾನೆ ಇದ್ದಾರೆ. ಅತ್ತ ರೆಬಲ್ ಟೀಮ್ ದೆಹಲಿಯಲ್ಲಿ ಇರುವಾಗಲೇನೆ ಇತ್ತ ವಿಜಯೇಂದ್ರ ಬಣ ನಾಳೆ ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಭೆ ಸೇರೋಕೆ ತೀರ್ಮಾನವನ್ನ ಮಾಡಿದ್ದಾರೆ. ಅವರು ಏನ್ ಬೇಕಾದ್ರೂ ದೂರು ಕೊಟ್ಕೊಳ್ಳಿ ಅಂತ ವಿಜಯೇಂದ್ರ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ಬೆಳವಣಿಗೆಗಳ ಸಿಟಿ ರವಿ ಬೇಸರ ಹೊರ ಹಾಕಿದ್ದಾರೆ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷರ ಜೊತೆಗೆ ವಿಪಕ್ಷ ನಾಯಕರು ಬದಲಾಗಬಹುದು ಅಂತ ಕಾಂಗ್ರೆಸ್ನ ಮುಖಂಡ ಲಕ್ಷ್ಮಣ ಸವದಿ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ನಿಲುವು ಬದಲಾವಣೆ ಇಲ್ಲ. ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು. ಅದು ಯಾವುದಕ್ಕೂ ಕೂಡ ನಾವು ಒಪ್ಪೋದಿಲ್ಲ. ಏಕೆಂದರೆ ವಿಜಯೇಂದ್ರ ಅವ್ರ ಕೈಲಿ ಎಲ್ಲರನ್ನ ಸರಿದೂಗಿಸ್ತಕ್ಕಂಥ ಶಕ್ತಿ ಅವ್ರು ಕಳೆದುಕೊಂಡಿದ್ದಾರೆ. ಚುನಾವಣೆ ಆಗಲಿ, ಜನರ ಮುಂದೆ ನಾವು ಏನು ವಿಷಯ ನಮ್ಮ ಕಾರ್ಯಕರ್ತರ ಮುಂದೆ ಇಡೋದು ಇರ್ತೀವಿ, ಅವರು ಇಡೋದು ಇರಲಿ. ನಮ್ಮ ಬಣದಿಂದ ಜಾತಿವಾರ ಯಾರಿಗೆ ನಾವು ಕೋಷ್ಟಕ್ಕೆ ಹಾಕೊಂಡಿವಿ ಅದ್ರ ಪ್ರಕಾರ ಮಾಡ್ತೀವಿ. ಲಿಂಗಾಯತರು ಮಾಡಬೇಕಾಗಿತ್ತಂದ್ರೆ ನಾನೇ ಸ್ಪರ್ಧಿ. ಶಾರ್ಟ್ ಔಟ್ ಅಂದ್ರೆ ವಿಜಯೇಂದ್ರ ಹೋದ್ರೆ ಎಲ್ಲ ಶಾರ್ಟ್ ಔಟ್ ಆಗ್ತಾವೆ. ದೆಹಲಿ ವರಿಷ್ಠರ ಮುಂದೆ ಅವ್ರು ಏನು ಅಭಿಪ್ರಾಯ ತಿಳಿಸ್ಬೇಕೋ ತಿಳಿಸ್ಲಿ. ನಾನು ದೆಹಲಿ ನಾಯಕರ ಸಂಪರ್ಕದಲ್ಲಿದ್ದೇನೆ, ಏನು ಮಾಹಿತಿ ಕೊಡಬೇಕು ಕೊಟ್ಟಿದ್ದೇನೆ. ಈಗ ಆಗ್ತಿರುವ ಬೆಳವಣಿಗೆಗಳು ನನಗಂತೂ ಸಮಾಧಾನ ತಂದಿಲ್ಲ. ಪಕ್ಷಕ್ಕೆ ಮಾಲೀಕರು ನಾವಲ್ಲ, ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಪಕ್ಷದ ಮಾಲೀಕರು. ಅವರಿಗೆ ನೋವಾಗುವಂತೆ, ಅವರಿಗೆ ದುಃಖ ತರುವಂತೆ ನಾವ್ಯಾರೂ ನಡ್ಕೊಳ್ಬಾರ್ದು. ನಾನು ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನಾನು ಹೇಳಕ್ಕೆ ಬರಲ್ಲ, ಅವರೇ ಹೇಳಬೇಕು. ಅಲ್ಲೇನಾಗಿದೆ, ಅಧ್ಯಕ್ಷನ ಚೇಂಜ್ ಮಾಡಬೇಕು ಅನ್ನೋದು ಒಂದು, ಅಧ್ಯಕ್ಷ ಬೇರೆ ಆದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕನ ಚೇಂಜ್ ಮಾಡಬೇಕು ಅನ್ನೋದು ಒಂದು ಚರ್ಚೆ ನಡೆದಿದೆ. ನಾನು ಆ ಪಕ್ಷದಲ್ಲಿದ್ದು ಭಾಳಷ್ಟು ಸ್ನೇಹಿತರು ನನಗೆ ಅಲ್ಲಿದ್ದಾರೆ. ಅಶೋಕ್ ಅಣ್ಣ ನಿಮ್ಮದು ಚೀಟ ಸರ್, ಡೆಲ್ಲಿ ನಾಯಕರು ಈಗ ಸೆಷನ್ನು ನಾಳೆ ದೆಹಲಿ ಚುನಾವಣೆ ಅಂತ ಇರಬೇಕಾದ್ರೆ ಇವ್ರನ್ನೆಲ್ಲ ಭೇಟಿ ಇಲ್ಲ, ನಾಳೆ ಇಲ್ಲ. ಸೊ ಈ ಸಂದರ್ಭದಲ್ಲಿ ಅವ್ರಗಳ ಭೇಟಿ ಸಾಧ್ಯ ಆಗಿರುತ್ತೆ ಅಂತ ಅನ್ಸುತ್ತೆ ಸರ್? ಗೊತ್ತಿಲ್ಲ. ಅವ್ರುಗಳು ಹೇಳ್ತಾ ಇದ್ದಾರೆ ಭೇಟಿ ಮಾಡಿ ಅಪಾಯಿಂಟ್ಮೆಂಟ್ ಕೊಡ್ತಾರಾ ಅಥವಾ ನಿಮ್ಮನ್ನು ಕೇಳ್ಕೊಟ್ಟಿದ್ದಾರಾ? ಇಲ್ಲ. ಮತ್ತು ನೀವು ನನ್ನನ್ನು ಪ್ರಶ್ನೆ ಕೇಳಿದ್ರೆ ನಾನು ಹೆಂಗೆ ಉತ್ತರ ಕೊಡಲಿ ಅದಕ್ಕೆ? ಅವ್ರು ಮೀಟ್ ಮಾಡ್ತಾರಾ ಇಲ್ಲವಾ ಅಂತ. ಬಟ್ ಸರ್, ಈಗ ಹಿರಿಯರಾಗಿರುವಂಥವ್ರು ಕಿರಿಯರಿಗೆ ಮಾರ್ಗದರ್ಶನವನ್ನ ಮಾಡಬೇಕು ಅಂತ ನಾವು ಸಾಮಾನ್ಯವಾಗಿ ಕೇಳ್ತೀವಿ. ಯಾರು ಕಿರಿಯರು, ಯಾರು ಹಿರಿಯರು? ಈಗ ವಿಜೇಂದ್ರ ಅವ್ರನ್ನ ಅವ್ರು ಕಿರಿಯರು ಅಂತ ತಿಳ್ಕೊಂಡಿದ್ದಾರೆ. ಅವರೆಲ್ಲ ಹಿರಿಯರಾಗಿರೋದ್ರಿಂದ. ಯಾರು ಹಿರಿಯರು? ಯಾರು? ಈಗ ಯತ್ನಾಳ್ ಅವರು ಇವರೆಲ್ಲ ಹಿರಿಯರು. ನಾವು ಅವಾಗಿಂದ ಯಡಿಯೂರಪ್ಪನವ್ರ ಕಾಲದಿಂದಲೂ ಇದೀವಿ, ನಾವು ಪಕ್ಷ ಕಟ್ಟಿದೀವಿ ಅಂತಿದ್ದಾರೆ. ಮಾರ್ಗದರ್ಶನ ಮಾಡಬೇಕಾ ಇಲ್ಲ ಕಿರಿಯರನ್ನ ತೊಳೆಯುವಂತ ಕೆಲಸ ಆಗಬೇಕಾ? ಎಲ್ಲ ಸರಿನೂ ಹಿರಿಯರು ಕಿರಿಯರು ಮಾರ್ಗದರ್ಶನ ಮಾಡಿಬಿಡ್ತಾರಾ? ಎಲ್ಲ ಸರಿನೇ ಸರ್. ಎಷ್ಟೋ ಸಲ ಹಾಗಾದ್ರೆ ಮೋದಿ ಯಾಕೆ ರಾಹುಲ್ ಗಾಂಧಿಗೆ ಮಾರ್ಗದರ್ಶನ ಮಾಡ್ತಿಲ್ಲ? ಅದು ವಿರೋಧ ಪಕ್ಷಗಳಲ್ಲ ಸರ್, ಪಕ್ಷದ ಒಳಗಡೆ ಇರೋದು. ಪಕ್ಷದ ಒಳಗಡೆನಲ್ಲಿ. ಪಕ್ಷದ ಒಳಗಡೆನಲ್ಲೇ ಯಾಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ಮಾರ್ಗದರ್ಶನ ಮಾಡಲ್ಲ? ಹಿರಿಯಿರ್ತಾನೆ ಅವರು. ಅದೇ ಯಾಕದು? ಅದೇನು ನಿಯಮ ಅದು? ಬಟ್ ಒಳಗಡೆ ಆಚೆ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಕ್ವಶನ್ ಇಟ್ ಸೆಲ್ಫ್ ಇಸ್ ನಾಟ್ ಕರೆಕ್ಟ್. ಮುಂದಕ್ಕೆ ಬನ್ನಿ, ಏನಾದ್ರು ಇದ್ರೆ ಹೇಳಿ. ಈಗ ಹೇಳಿದ್ರೆ ಮುಂದಕ್ಕೆ ಹೋಗ್ತಿದ್ರೆ ಈ ಕಿತ್ತಾಟಗಳು ನಿಲ್ಲೋ ಲಕ್ಷಣಗಳಂತೂ ಅದೆಲ್ಲ ನಂಗೆ ಗೊತ್ತಿಲ್ಲ. ಅವ್ರು ಏನು ಪಡ್ಕೊಂಡು ಸಾಗಿ ನನಗೇನು ಹೋಗ್ಬೇಕು? ಅವ್ರು ಇದ್ರಷ್ಟು ಹೋದ್ರಷ್ಟು. ಈಗ ಅಲ್ಲ ಸರ್, ರಾಜ್ಯದ ಜನತೆ ಯಾರು ರಾಜ್ಯದ ಜನತೆ? ಇವ್ರನ್ನ ಕಾಯ್ಕೊಂಡು ನಾನು ಕೋಳಿ ಕೂಗಿಸ್ಕೊಂಡು ಬೇಳೆ ಬೇಯಿಸ್ಕೊಂಡು ತಿನ್ಕೊಂಡ್ ಬರ್ತಾ ಇದ್ದೀನಿ ಮನೆಗೆ. ಸರ್ಕಾರವನ್ನ ಯಾವ ಸರ್ಕಾರ ರೀ? ಇಂಥವ್ರುಗಳ ಸರ್ಕಾರ ನಡೆಸೋ ಬದಲು ಅಯೋಗ್ಯರು ಬಾಯಿ ಮುಚ್ಕೊಂಡಿರೋದು ಬೆಟರು. ಕಾಂಗ್ರೆಸ್ ನಡೆಸಲಿ ಸರ್ಕಾರನ. ಅಲ್ಲ, ವಿರೋಧ ಪಕ್ಷ ಯೋಗ್ಯರಲ್ಲ. ವಿರೋಧ ಪಕ್ಷವಾಗಿ ಇವರು ವಿರೋಧ ಪಕ್ಷವಾಗೋಕ್ಕೂ ಅಲ್ಲ, ಆಡಳಿತ ಪಕ್ಷವಾಗೋಕ್ಕೂ ಅಲ್ಲ. ಇವರು ಎರಡಕ್ಕೂ ಯೋಗ್ಯರಲ್ಲ ಇವರು ಇವತ್ತಿನ ಸ್ಥಿತಿಯಲ್ಲಿ. ಹಾಗಾಗಿ ಇವ್ರು ಅಲ್ಲೇ ಇರಬೇಕು, ಹಿಂಗೆ ಬಡದಾಡ್ಕೊಂಡು ಸಾಯ್ಬೇಕು. ಕಾಂಗ್ರೆಸ್ನವರೇ ಆಳ್ಲಿ, ಸುಮ್ಮನೆ ಕಟ್ಟಡಗಳನ್ನು ತೊಗೊಂಬಂದು ಯೂಸ್ಲೆಸ್ ಫೆಲೋಸು. ಒಬ್ಬೊಬ್ರಿಗೂ ಸಾಕಾಗೋಗಿದೆ ಹೇಳಿ ಹೇಳಿ. ಮಾನ ಮರ್ಯಾದೆ ಇಲ್ಲ, ನಾಚಿಕೆ ಇಲ್ಲ ಇವ್ರಿಗೆ. ಇವ್ರಿಗೆ ಪಾಠ ಬೇರೆ ಹೇಳ್ಬೇಕಂತ. ಯಾವನ್ರಿ ಅವ್ನು ಹೇಳ್ದವನು ಕಿರಿಯರು ಹಿರಿಯರು ಅಂತೆಲ್ಲ ಪಾಠ ನಿಮಗೆ? ನನಗೆ ಬುರುಡ ಬಿಡಕ್ಕೆ ಬಂದಿದ್ದೀರಾ ನೀವು? ಹಂಗಾರೆ ಅಂದರೆ ನಾನು ಹೇಳ್ತಿರೋದು ಇದಕ್ಕಲ್ಲ, ಅವ್ರುಗಳು ಬಿಡ್ತಾರಲ್ಲ ಆ ಟೈಪಲ್ಲಿ. ಏನೋ ಬಿಡೋಣ ನಡಿ, ನಾನು ಒಂದು ಬಿಡ್ತೀನಿ ಅಂತ. ಹಾಗಲ್ಲ ಸರ್. ಈಗ ಎಷ್ಟೋ ಸಲ ನಾವೇ ತಪ್ಪು ಮಾಡಿದಾಗ ಹೈಕಮಾಂಡ್ಗೆ ಗೊತ್ತಿಲ್ಲದೆ ಇರೋದು ಏನಾದ್ರು ಇರಕ್ಕೆ ಸಾಧ್ಯ ಇದೆಯೇನ್ರಿ ಈ ವಿಚಾರದಲ್ಲಿ? ಸುಮ್ಮನೆ ಕೇಳ್ತಾ ಇದ್ದೀರಲ್ಲ ಇಬ್ರು ಕೂತ್ಕೊಂಡು. ದಿ ಸೋಕಾಲ್ಡ್ ಹೈಕಮಾಂಡ್ಗೆ, ವಿಶ್ವಗುರುಗೆ, ಮೋದಿ ವಿಶ್ವಗುರು ಸಾಹೇಬ್ರಿಗೆ, ಸಾಹೇಬ್ರಿಂದ ಹಿಡಿದು ಅಮಿತ್ ಶಾ ವರ್ಗೆ ಗೊತ್ತಿಲ್ಲದೆ ಇರೋದು ಏನಾದ್ರು ಇರಕ್ಕೆ ಸಾಧ್ಯ ಇದೆಯೇನ್ರಿ ಇವಾಗ ಇಲ್ಲಿ ನಡೀತಿರೋದ್ರಲ್ಲಿ? ಎಲ್ಲವೂ ಗೊತ್ತಿದೆ. ಈಗ ಅದೇನೋ ರೆಬೆಲ್ ಅಂತೆ, ಪ್ರೋ ಟೀಮ್ ಅಂತೆ, ಆ ಟೀಮ್ ಅಂತೆ, ಈ ಟೀಮ್ ಅಂತೆ ಅಂತ ಹೋಗಿ ಡೆಲ್ಲಿಗೆ ಹೇಳಬೇಕಾ? ಹೇಳೋವರೆಗೂ ಇವ್ರು ಕತ್ತೆ ಕಾಯ್ತಿದ್ರಂತ ಹೈಕಮಾಂಡ್ ಅವರು. ಸಂತೋಷ್ಗೆ ಏನು ಗೊತ್ತೇ ಇಲ್ವಂತ ಕರ್ನಾಟಕದಲ್ಲಿ. ಮ್ಯಾಪ್ ಎಲ್ಲಿದೆ ಕರ್ನಾಟಕ? ಯಾವ ಕಡೆಗಿದೆ ಇಂಡಿಯಾನಲ್ಲಿ ಮ್ಯಾಪಲ್ಲಿ? ಬೆಂಗಳೂರು ಅಂತ ಒಂದು ಊರಿದೆಯಾ?
ಓಲೊಬ್ಬ ಅಧ್ಯಕ್ಷರಿದಾರ ಹಂಗಂತ ಅವ್ರದ್ದು ಅವ್ರ ಜ್ಞಾನ ಇಲ್ವಂತ ಇವೆಲ್ಲ ಇವ್ರೋಗಿ ಹೇಳಬೇಕಂತ ಇಲ್ಲಿವರೆಗೂ ಏನಂತೆ ಕಳೆಕ ಬೀಜ ತಿಂತಿದ್ರಂತ. ಬಟ್ ಸೂತ್ರಧಾರಿಗಳೇ ಎಲ್ಲದಕ್ಕೂ ಅವರೇ ಕಾರಣ, ಸೂತ್ರಧಾರಿಗಳು ಅವರೇ ಕಾರಣ. ಹಾಗಾಗಿ ಅವರೇ ಅನುಭವಿಸ್ಲಿ, ಅವರೇ ಹಾಳಾಗಿ ಹೋಗಲಿ ಅಂತ ರಾಜ್ಯದ ಜನರ ಶಾಪ. ನನಗೆ ಸಂಬಂಧವಿಲ್ಲ, ನನಗೆ ಯಾವ ಪಾರ್ಟಿ ಇದ್ರೂ ಒಂದೇ. ರಾಜ್ಯದ ಜನರ ಶಾಪ ಏನು ಅಂದರೆ ನಿಮ್ಮಂತಹ ಯೋಗ್ಯತೆ ಇರುವವರು ಇರಬಾರ್ದು. ಬೆಟರು, ನೀವು ಇಲ್ಲದೆ ಇರೋದೇ ಬೆಟರು. ರಾಜ್ಯದಲ್ಲಿ ನಾನು ಹೇಳ್ತಾ ಇರೋದು, ಯಾರ ಮೇಲೆ ಬಿಡ್ತಾ ಇದ್ದೀರಿ ರೈಲ್ನ ನೀವು ಬಂದು? ಅದೇನೋ ದೂರು ಕೊಡ್ತಾರಂತೆ, ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಷ್ಟೇ. ರಾಜ್ಯದಲ್ಲಿ ವಿಪಕ್ಷ ನಾಯಕರು ಬದಲಾಗ್ತಾರೆ ಅಂತ ಸವದಿ ಹೇಳಿದ್ದಾರೆ, ಅದು ಸರಿ. ಅಧ್ಯಕ್ಷರಾದಾಗ ಜಾತಿ ಸಮೀಕರಣದಲ್ಲಿ ವ್ಯತ್ಯಾಸ ಏರುಪೇರು ಆಗಬಹುದು, ಆಗಲೇಬೇಕು ಅಂತಲ್ಲ, ಆಗಬಹುದು, ಸರಿ. ಆಮೇಲೇನು? ಬಟ್ ಚುನಾವಣೆ ನಡೆದಿದೆಯಾ ಸರ್? ಬಿಜೆಪಿ ಅಧ್ಯಕ್ಷ ರಾಜ್ಯ ಹಂಗೆ ನಡೆಯೋದೇ ಇಲ್ಲ, ಎಲೆಕ್ಷನ್ ನಡೆಯೋದೇ ಇಲ್ವಾ ಸರ್? ಹಂಗೆ ನಡೆಯೋದೇ ಇಲ್ಲ ಅಧ್ಯಕ್ಷ ಪದವಿ. ಬಟ್ ಈಗ ಯಾಕೆ ಚುನಾವಣೆ? ಹೈಕಮಾಂಡಿನ ಚುನಾವಣೆ ಎಲೆಕ್ಷನ್ ನಡೀಬಹುದು, ನಡೆದಿದೆ. ಓಕೆ, ಹೈಕಮಾಂಡ್ನ ಆಶೀರ್ವಾದ ಯಾರ ಕಡೆಗಿದೆ ಎಂಬ ಮಾಹಿತಿ ಹಬ್ಬತ್ತೋ ಅವ್ರು ಗೆಲ್ತಾರೆ ಅಷ್ಟೇ. ವೋಟಿಂಗ್ ಸೋನಿಯಾ ಗಾಂಧಿ ವಿರುದ್ಧ ಕಂಟೆಸ್ಟ್ ಮಾಡಿದ್ರು. ಓಕೆ, ಅವ್ರ ಹೆಸರೇನು? ಬಿಜೆಪಿ ಸೇರ್ಕೊಂಡು ಉತ್ತರ ಪ್ರದೇಶದಲ್ಲಿ ಮಂತ್ರಿ ಆದ್ರಲ್ಲ, ಜಿತೇಂದ್ರ ಪ್ರಸಾದ್, ಉತ್ತರ ಪ್ರದೇಶದಲ್ಲಿ ಅವ್ರ ತಂದೆ ಕಂಟೆಸ್ಟ್ ಮಾಡಿದ್ರು. ಅವರು ಏನಾಯಿತು? ಸೋಲಕ್ಕಾಗತ್ತಾ ಸೋನಿಯಾ ಗಾಂಧಿ? ಇಲ್ಲೂ ಅಷ್ಟೇ. ಯಾರಿಗೆ ಹೈಕಮಾಂಡು ಅಲ್ಟಿಮೇಟ್ಲಿ ಇವ್ರ ಅಧ್ಯಕ್ಷರು ಎಂಬ ಸಂದೇಶವನ್ನು ರವಾನೆ ಮಾಡುತ್ತೋ ಅವ್ರು ಗೆಲ್ತಾರೆ, ಎಲೆಕ್ಷನ್ ನಡೆದರು. ಹಂಗಿದ್ರೆ ಓಟ್ ವಿಚಾರದಲ್ಲಿ ಯಾವುದು ಬೆಲೆ ಇರೋದಿಲ್ಲ. ಇದು ಸುಮ್ಮನೆ ಇದು ನಾವು ನೀವು ಎಲೆಕ್ಷನ್ ನೋಡ್ತೀವಲ್ಲ, ಕಾರ್ಪೊರೇಷನ್ ಎಲೆಕ್ಷನ್ನು, ಅಸೆಂಬ್ಲಿ ಎಲೆಕ್ಷನ್ನು, ಆ ಥರ ನಡೆಯಲ್ಲ. ಓಕೆ, ಹಾಗೆಲ್ಲ ನಡೆಯಲ್ಲ, ಪಡೆಯಲ್ಲ. ಸುಮ್ಮನೆ ಅವ್ರು ಹೇಳ್ತಿದ್ದಾರೆ ಅಷ್ಟೆ. ನನಗೆ ಸಮಸ್ಯೆ ಇರೋದು ಇಬ್ಬರು ವಿಚಾರದಲ್ಲಿ. ವಿಜೇಂದ್ರ ಆ್ಯಂಡ್ ಡ್ಯಾಶ್ ಡ್ಯಾಶ್ ಸೋ ಕಾಲ್ಡ್ ಟೀಮು, ಆ ಯತ್ನಾಳ್ ಆ್ಯಂಡ್ ಡ್ಯಾಶ್ ಡ್ಯಾಶ್ ಸೋ ಕಾಲ್ಡ್ ಟೀಮು. ನಿಮ್ಮಿಬ್ಬರ ಬಗ್ಗೆ ಅಲ್ಲ ನನಗಿರೋದು, ಇನ್ನಿಬ್ಬರ ಬಗ್ಗೆ ನನಗಿರೋದು ಈ ಇಶ್ಯೂನಲ್ಲಿ. ಒಂದು, ಇದರಲ್ಲಿ ವಿಲನ್ನು ಹೈಕಮಾಂಡು, ವಿಲನ್ನೇ ಹೈಕಮಾಂಡ್. ಸೆಕೆಂಡ್ ವಿಲನ್ ಯಾರಪ್ಪ ಅಂದರೆ, ನೀವು ಬಿಟ್ರಲ್ಲ ಇವಾಗ ಹಿರಿಯರೆಲ್ಲ ಹೇಳಬೇಕಲ್ಲ ಸರ್ ಅಂತ ಬಿಟ್ರಲ್ಲ, ಆ ಹಿರಿಯರೆಲ್ಲ ಏನು ಗಂಜಿ ಕುಡಿತಿದಾರಾ ಅಥವಾ ಮೀಸೆ ಒರೆಸ್ಕೊಂಡು ಬಣ್ಣ ಹಚ್ಕೋತಿದ್ದಾರಂತ. ಆ ಹಿರಿಯರೆಲ್ಲ ಈ ಪಕ್ಷದಲ್ಲಿ ಕರ್ನಾಟಕದಲ್ಲಿರೋರು ಎಲ್ಲ ತಟಸ್ಥರಾಗಿ ಕೂತಿದ್ದಾರೆ. ಯಾಕೆ ಬೇಕು ನಮಗೆ? CT ರವಿ ಕಾರ್ಯಕರ್ತರಿಗೆಲ್ಲ ಬೇಸರ ಆಗಿದೆ. ನಿಮ್ದು ಹೇಳ್ರಿ ಕಾರ್ಯಕರ್ತರದ್ದು, ಆಮೇಲೆ ನೋಡೋಣ. ಹೋಗಿ ಹೇಳ್ರಿ ಕಾರ್ಯಕರ್ತರು. ಸೀನಿಯರ್ ಲೀಡರ್ಗಳು ರಾಜ್ಯದಲ್ಲಿ ವಿಜೇಂದ್ರ ಹಿಂದೆ ಮುಂದೆ ಕಾಣಿಸೋದು ಎಷ್ಟು ಜನ? 6 ಜನ, 3 ಜನ, 2 ಜನ ಕತ್ತರಿಸಿದ್ರೆ ಅರ್ಧ ದೋಸೆ ಅಷ್ಟೇ ಇವ್ರದ್ದು ಕಾಣಿಸೋದು. ಈ ಸೋಕಾಲ್ಡ್ ಯತ್ನಾಳ ಬಣದಲ್ಲಿ ಕಾಣಿಸ್ತಿರೋದು ಎಷ್ಟು ಜನ? 5 ಜನನೋ 6 ಜನನೋ 4 ಜನನೋ ಅಷ್ಟೇ. ಓಹೋ, ಸುಧಾಕರ್ ಕಾಣಿಸ್ಬಿಟ್ಟ ತಕ್ಷಣ ಏನು ಯತ್ನಾಳ್ನ ನಾಯಕತ್ವವನ್ನು ಒಪ್ಪಿ ಅವರ ಹಿಂದೆ ಶಿಸ್ತುಬದ್ಧ ಸೈನಿಕರಂತೆ ಹೆಜ್ಜೆ ಹಾಕ್ಬಿಡ್ತಾರ? ಹಂಗಿಲ್ಲ. ಅಲ್ಲ, ಶತ್ರುವಿನ ಶತ್ರು ಮಿತ್ರನೇ ಎಲ್ಲ ಸುಮ್ಮನೆ ಇದೆಲ್ಲ ಈ ಓಲ್ಡ್ ಗಾದೆಗಳು, ಈ ಥರದ್ದು ಎಲ್ಲ ಓದ್ಕೊಂಬಂದಿದ್ದು ಈ ಥರ ಸೆಂಟೆನ್ಸ್ಗಳನ್ನ ಅವ್ರು ಬಿಡೋಂಗೆ ನೀವು ಬಿಡಬೇಡಿ, ಇದೆಲ್ಲ ನಡೆಯಲ್ಲ. ಓಕೆ, ಇವೆಲ್ಲ ಪಾಲಿಟಿಕ್ಸ್ ಇವತ್ತು ಚೇಂಜ್ ಆಗೋಗಿದೆ. ಹಾಗಾಗಿ ಇದು ಯಾವುದೂ ನಡೆಯಲ್ಲ. ಯಾರು ಅರವಿಂದ್ ಲಿಂಬಾವಳಿ, ಯತ್ನಾಳು, ಯಾವುದೋ ಒಂದು ಕುಮಾರ್ ಬಂಗಾರಪ್ಪ ಕಳ್ಕೊಳ್ಳೋದೇನಿದೆ? ಕಳ್ಕೊಳ್ಳೋದು ಏನಿದೆಯಂತೆ ಕುಮಾರ್ ಬಂಗಾರಪ್ಪಗೆ? ಏನಿದೆಯಂತೆ ಕಳ್ಕೊಳ್ಳೋದು? ಓಕೆ, ಕುಮಾರ್ ಬಂಗಾರಪ್ಪ. ಆಮೇಲೆ ಇನ್ಯಾರು? ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ ಎಲ್ಲಿ ಕಾಣಿಸ್? ಪ್ರತಾಪ್ ಸಿಂಹ ತಾವರ ಎಲೆ ಮೇಲೆ ನೀರು ಇರಟ್ಟೆ, ಹಂಗೂ ಜರ್ಕೊಳ್ಳೋದು ಹಿಂಗೂ ಜರ್ಕೊಳ್ಳೋದು ಮಾಡ್ತಾರೆ. ಎಲ್ಲಪ್ಪ ಇದೆಯಾ ಪ್ರತಾಪ್ ಸಿಂಹ ಎಲ್ಲಿದ್ದಾರೆ? ಕರ್ಕೊಂಬರಪ್ಪ ಅವ್ರು ನೋಡೋಣ ಯಾರಿದ್ದಾರೆ ಅವ್ರು. ಸ್ಟಾರ್ಟಿಂಗ್ ಮತ್ತೆ ಆಮೇಲೆ ಯಾರ ಹರೀಶ್, ಅದೇನೋ ಪರ್ಸನಲ್ಲು, ಅದೇನು ಸೀರಿಯಸ್ ಮ್ಯಾಟ್ರ್ ಅಲ್ಲ ಅದು. ಇದು ಬಿಟ್ಟು ಯಾರಪ್ಪ ಇದರಲ್ಲಿ ಆ ಸೈಡಲ್ಲಿ? ಹಾಗಾದ್ರೆ ಉಳಿದಿದ್ದೆಲ್ಲ BJP ಅಂದ್ರೆ ಇಷ್ಟೇನಾ? 5-6 ಜನ ಅಲ್ಲ, ಘನತೆ ಬೆತ್ತ. ಉಳಿದವರೆಲ್ಲ ಎಲ್ಲಪ್ಪ ಹೋದ್ರು? ಅವರೆಲ್ಲ ಸೈಲೆಂಟಾಗಿ ತಟಸ್ಥರಾಗಿದ್ದಾರೆ. ಬಿಡಿ, ಅವ್ರ ಮೇಲಿಂದ ಮಾಡಲಿ, ಅವ್ರು ತಾನೇ ಮಾಡಿದವರು ಅಂತ ವಿಜೇಂದ್ರ ಆಗದಿದ್ದವರು ಮಾಡ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದಾರಲ್ರಿ ಅಂತ ವಿಜೇಂದ್ರ ಪರವಾಗಿರುವವರು ಪಕ್ಷದ ಒಳಗಡೆ ಅಲ್ಲಿ ರಸ್ತೆ ಬದಿಯಲ್ಲಿ ನಿಂತುಕೊಂಡು, ರಸ್ತೆ ಬದಿಯಲ್ಲ ಕಂಡು ಕಡೆ ನಿಂತ್ಕೊಂಡು ಮಾತಾಡ್ಕೊಂಡು ಕಾಲ ಕಳೀತಿದ್ದಾರೆ. ಹಾಗಾಗಿ ವಿಲನ್ ನಂಬರ್ 2 ಅವರು. ಬಟ್ ಇಲ್ಲಾರ್ದು ಇರುವೆ ಬಿಟ್ಕೊಳಕ್ಕೆ ಯಾಕೆ ಹೋಗ್ತಾರೆ ಸರ್ ಸೀನಿಯರ್ಸ್? ಅದಕ್ಕೆ ಕೇಳಿದ್ದು, ಇಲ್ಲೋದ ಇರುವೆ ಬಿಟ್ಕೊಂಡು ಸೀನಿಯರ್ ಬಂದು ಅಡ್ವೈಜ್ ಮಾಡಬೇಕಿತ್ತ? ಅಲ್ಲ, ಸೆಂಟ್ರಲ್ ಇರುವೆ ಬಿಟ್ಕೊಂಡು ಯಾರಾಗ್ರಿ ಹೇಳ್ತೀರಿ? ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಸರ್, ಎಲ್ಲ ಆದ್ಮೇಲೆ ಫಸ್ಟ್ ಆಫ್ ಆಲ್
ಐ ಹೇಟ್ ಟಾಕಿಂಗ್ ಅಬೌಟ್ ದಿಸ್ ಅಂತ ನಿಮಗೆ 1000 ಸರಿ ಹೇಳಿದ್ದೀನಿ. ಹೌದು ಸರ್. ನಿಮ್ಮಿಬ್ಬರಿಗೂ ಈ ಆಸಕ್ತಿ ಇದ್ದರೆ ನಾಳೆಯಿಂದ ಇದು ಮುಗಿಸಿದ ಮೇಲೆ ನನ್ನನ್ನು ಕರೀರಿ, ನಾ ಬರ್ತೀನಿ ಬೇಕಾದ್ರೆ. ಇಲ್ಲ ಸರ್, ನನಗೆ ಇಂಟ್ರೆಸ್ಟ್ ಇಲ್ಲ ಇವ್ರ ಬಗ್ಗೆ. ಓಕೆ. ಇವರು ಹಾಳಾಗಬೇಕು ಅನ್ನೋದು ನನ್ನ ಬಯಕೆ ವೈಯಕ್ತಿಕವಾಗಿ. ಇವರು ಯೋಗ್ಯರಲ್ಲ ಅನ್ನೋ ತೀರ್ಮಾನಕ್ಕೆ ನಾನು ಬಂದು ಆಗೋಗಿದೆ. ಯಾಕಂದರೆ ಇವ್ರನ್ನ ರಿಪೇರಿ ಮಾಡಬೇಕಾದಂಥ ಘನತೆ ವೆತ್ತ ದಿ ಗ್ರೇಟ್ ಮಾತೇತರ RSS ಅದು ಇದು ಬಿಡ್ತಾರಲ್ಲ, ಎಲ್ಲ ಬೋಗಸ್ಸು.